ಮಹದಾಯಿ ನದಿಯ ಉಗಮ ಸ್ಥಾನ 1. ಖಾನಾಪುರ ತಾಲ್ಲೂಕು 2. ಹಳಿಯಾಲ ತಾಲ್ಲೂಕು. ಉತ್ತರ ಖಾನಾಪುರ ತಾಲ್ಲೂಕು. ಈ ಕೆಳಗಿನ ಯಾವುದು ಬ್ರಹ್ಮಪುತ್ರ ನದಿಯ ಉಪನದಿಯಲ್ಲ? 1. ಮಾನಸ್. 2. ಕೇನ್. ಉತ್ತರ ಕೇನ್. ಕರ್ನಾಟಕದ ಅತಿ ಹೆಚ್ಚು ಸಂಗ್ರಹ ಸಾಮರ್ಥ್ಯವಿರುವ ಜಲಾಶಯ ಯಾವುದು? 1. ತುಂಗಾಭದ್ರಾ ಜಲಾಶಯ. 2. ಲಿಂಗನಮಕ್ಕಿ ಜಲಾಶಯ. ಉತ್ತರ ಲಿಂಗನಮಕ್ಕಿ ಜಲಾಶಯ. ಈ ಕೆಳಕಂಡ ಯಾವುವು ಕೇರಳ ರಾಜ್ಯದ ನದಿಗಳಲ್ಲ? 1. ಕಾರಂಜ. 2. ಭರತ್ಪೂಜಾ. ಉತ್ತರ ಕಾರಂಜ. ಹಿಮಾಲಯ ಪರ್ವತಗಳು ಯಾವ ಪರ್ವತಗಳಿಗೆ ಉದಾಹರಣೆ? 1. ಮಡಿಕೆ ಪರ್ವತ. 2. ಖಂಡ ಪರ್ವತ. ಉತ್ತರ ಮಡಿಕೆ ಪರ್ವತ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ? 1. ದಾವಣಗೆರೆ. 2. ರಾಯಚೂರು. ಉತ್ತರ ರಾಯಚೂರು. ಕೊಡಸಳ್ಳಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? 1. ಕಾಳಿ. 2. ಕಾವೇರಿ. ಉತ್ತರ ಕಾಳಿ. ಭೂ ಉಷ್ಣ ಶಕ್ತಿಯನ್ನು ನಾವು ಈ ಕೆಳಕಂಡ ಯಾವ ಪ್ರದೇಶದಲ್ಲಿ ಹೇರಳವಾಗಿ ಪಡೆಯಬಹುದು? 1. ಅಸ್ಸಾಂ ದಿಗ್ಬಾಯ್. 2. ಹಿಮಾಲಯದ ಪ್ರದೇಶದ ಮಣಿಕರನ್. ಉತ್ತರ ಹಿಮಾಲಯದ ಪ್ರದೇಶದ ಮಣಿಕರನ್. ಭಾರತದೊಂದಿಗೆ ಅತಿ ಹೆಚ್ಚು ಭೂ ಗಡಿಯನ್ನು ಹೊಂದಿರುವ ದೇಶ? 1. ಪಾಕಿಸ್ತಾನ. 2. ಬಾಂಗ್ಲಾದೇಶ. ಉತ್ತರ ಬಾಂಗ್ಲಾದೇಶ. ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿ? 1. ಬ್ಯಾರನ್ ದ್ವೀಪ. 2. ನಿಕೋಬಾರ್ ದ್ವೀಪ. ಉತ್ತರ ಬ್ಯಾರನ್ ದ್ವೀಪ. ಬ್ರಿಟಿಷ್ ಭಾರತದಲ್ಲಿ ಆರ್ಥಿಕ ಸೋರುವಿಕೆಯ ಸಿದ್ಧಾಂತದ ಪ್ರತಿಪಾದಕರು? 1. ಮಹಾತ್ಮ ಗಾಂಧಿ. 2. ದಾದಾಬಾಯಿ ನವರೋಜಿ. ಉತ್ತರ ದಾದಾಬಾಯಿ ನವರೋಜಿ.